ತನ್ನ ವೀಣೆಯನ್ನು ನುಡಿಸಲಿಕ್ಕೆ ಆರಂಭ ಆಗಿದೆ. 25 ಸಂವತ್ಸರಗಳನ್ನು ಇವತ್ತು ನಾವು ಸಾಕ್ಷಿಯಾಗಿರುವ ಸನ್ನಿವೇಶದೊಂದಿಗೆ ಅನುಗ್ರಹಿಸಿದ್ದಾರೆ. ವೇದ ನಾದ ಯೋಗ ಎಂಬಂತಹ ವಿಶಿಷ್ಟ ಕಾರ್ಯಕ್ರಮವನ್ನು ಒಳ್ಳೆಯ ಹೆಸರನ್ನ ಕೊಟ್ಟಿದೆ. ಆಮಂತ್ರಣವನ್ನು ನೋಡುವಾಗಲೇ ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಿಮ್ಮ ಸಂಯೋಜನೆಗಳ ಸ್ವರೂಪ ಅಲ್ಲಿ ನಮಗೂ ಗಮನಕ್ಕೆ ಬಂದಿದೆ. ಒಳ್ಳೆಯ ಉದ್ದೇಶವನ್ನು ನೀವೆಲ್ಲ ಹೊಂದಿದ್ದೀರಿ. ನಾವು ಸಹ ನಿಮ್ಮ ಹಾಗೇನೆ ಬೀಜ ಬಿತ್ತಿ ಒಂದು ಗಿಡವನ್ನು ನೆಟ್ಟು ಬೆಳೆಸ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಅನುಭವ ಏನು ಅಂದ್ರೆ, ಪ್ರಾಮಾಣಿಕವಾಗಿ ನಾವು ಯಾವುದಾದ್ರೂ ಒಳ್ಳೆಯ ಉದ್ದೇಶವನ್ನ ಸಂಕಲ್ಪ ಮಾಡಿದ್ರೆ, ಸಂಕಲ್ಪ ಮಾಡಿದವರು ಮನುಷ್ಯರಾದರೆ ಆ ಸಂಕಲ್ಪದ ಮಹತ್ವದಿಂದ ಅದು ದೈವ ಸಂಕಲ್ಪವಾಗುತ್ತದೆ. ದೈವ ಸಂಕಲ್ಪವಾದರೆ ಮತ್ತೆ ಅದು ನಡೆಯುವುದರಲ್ಲಿ ಸಂಶಯವೇ ಇಲ್ಲ. ನಾವು ಕೇವಲ ಉಪಕರಣ, ಭಗವಂತ ಕರ್ಣ. ಹಾರೆ ಗುದ್ದಲಿಯೆಲ್ಲ ತಾನೊಂದು ಗುಡ್ಡೆಯನ್ನ ಅಗಿತೇನೆ ಎಂದು ಹೇಳಿದ್ರೆ ಸಾಧ್ಯವಿಲ್ಲದ ಮಾತು. ಹಾಗೆಂದುಕೊಂಡು ಬರೇ ಕೈಯಲ್ಲೇ ಒಂದು ಗುಡ್ಡೆಯನ್ನು ಅಗಿತೇನೆ ಅಂತ ಹೇಳಿದ್ರೆ ಅದು ಅಸಂಭವ. ಸರಿಯಾದ ಕೈಗೆ ಸರಿಯಾದ ಉಪಕರಣ ಸಿಕ್ಕಿದ್ರೆ ಆ ಉಪಕರಣದ ಮೂಲಕ ಯೋಜನೆ ಸಾಕಾರ ಆಗುತ್ತದೆ. ನಮ್ಮ ಯೋಗೀಶ್ ಶರ್ಮಾ ಅವರು ವೀಣಾವಾದಿನಿಗೆ ಒಳ್ಳೆಯ ವೀಣೆಯಂತೆ ಸಿಕ್ಕಿದ್ದಾರೆ. ಅವರನ್ನ ನುಡಿಸುವ ಮೂಲಕ ಇವತ್ತು ನಮ್ಮ ಊರಲ್ಲಿ ದೊಡ್ಡದೊಂದು ಸಂಗೀತದ ಒಂದು ಕಲಾಕ್ಷೇತ್ರದ ಒಂದು ಉದಯವಾಗುತ್ತಾ ಇದೆ. ವೇದ ನಾದ ಯೋಗ ಅಂತೆಲ್ಲ ಹೇಳಿದ್ದಾರೆ. ಯೋಗ ಅಂದ್ರೆ ಯುಜ್ಧಾತದಿಂದ ಉತ್ಪನ್ನವಾದದ್ದು. ಒಂದನ್ನು ಒಂದು ಜೋಡಿಸಿಕೊಳ್ತದೆ. ಪರಮಾತ್ಮನನ್ನ ಅನುಸಂಧಾನ ಆಗಬೇಕು ಅಂತಾದರೆ ಅದಕ್ಕೆ ಇರುವ ಅಡ್ಡಿಯೆಲ್ಲ ನಿವಾರಣೆ ಆಗಬೇಕು. ಅಡ್ಡಿ ಇರುವುದು ಯಾವುದಂದ್ರೆ, ಕರ್ಮ ಕಶ್ಮಲದಿಂದ ಉತ್ಪತ್ತಿಯಾದ ಈ ದೇಹ. ಆ ದೇಹವನ್ನು ಶುದ್ಧೀಕರಣ ಮಾಡಬೇಕು ಅಂತಾದ್ರೆ ಆ ಕಶ್ಮಲದ ಮಧ್ಯೆ ಮನಸ್ಸು, ಬುದ್ಧಿ ಎಲ್ಲ ಇದೆ, ಅಹಂಕಾರ ಇದೆಲ್ಲ ಸೇರಿದೆ. ವೇದಕ್ಕೆ ಇನ್ನೊಂದು ಅರ್ಥ ಶ್ರುತಿ ಅಂತಲೂ ಹೇಳ್ತಾರೆ ವೇದವನ್ನು. ಸಂಗೀತಕ್ಕೂ ಶ್ರುತಿಗೆ ಏನು ಸಂಬಂಧ ಅಂದ್ರೆ, ಶ್ರುತಿ ಇಲ್ಲದ ಸಂಗೀತವೇ ಆಗುವುದಿಲ್ಲ. ಹಿಮ್ಮೇಳದ ಸಾಮರಸ್ಯವೆಲ್ಲ ಸೇರಿದಾಗ ಸಂಗೀತ ಸುಶ್ರಾವ್ಯವಾಗುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯು ಅದೆಲ್ಲದರ ಪ್ರತೀಕವಾಗಿ, ಪ್ರತಿಬಿಂಬವಾಗಿ ಇರುವಂತಹದ್ದು. ಇವತ್ತು ಇಡೀ ಜಗತ್ತು ಭಾರತೀಯ ಸಂಸ್ಕೃತಿಯನ್ನು ಆಸ್ವಾದಿಸುವುದೇ ಶ್ರುತಿ ಸೇರಿದ ಬದುಕಾದ ಕಾರಣ. ಇಲ್ಲಿನ ಕಲೆ ಇರಲಿ, ಯಾವುದೇ ಸಂಸ್ಕಾರದ ಪ್ರತಿಯೊಂದು ಭಾಗವಿರಲಿ, ಅದೆಲ್ಲವೂ ಲೋಕಾ ಸಮಸ್ತ ಸುಖಿನೋ ಭವಂತು ಎಂಬಂತಹ ದೊಡ್ಡ ಆಶಯದ ಸಾಕಾರಕ್ಕಾಗಿ ಇರುವುದು. ಭಾರತೀಯ ಸಂಗೀತವನ್ನ ಗಮನಿಸಿದ್ರೆ, ಆಗ್ಲೇ ಕಜಪಾಡಿಯವರು ಹೇಳಿದ್ರು, ಡಿಜೆ ಅಥವಾ ಇನ್ನೇನ ಪಾಶ್ಚಾತ್ಯ ಸಂಸ್ಕೃತಿಗೆ ದೇಹವೆಲ್ಲ ಅದು ಕಂಪಿಸುವುದು, ಒಂದು ವಿಕೃತವಾದಂತಹ ಒಂದು ನೃತ್ಯಕ್ಕೆ ಹೋಗುತ್ತದೆ. ಆದರೆ ಭಾರತೀಯ ಕಲೆ ಅದು ಕೇವಲ ಮನೋರಂಜನೆ ಅಲ್ಲ, ಅದು ಆತ್ಮರಂಜನೆಯೂ ಆಗಿರುತ್ತದೆ. ಸಂಗೀತಕ್ಕೆ ತಲೆದೋಗುತ್ತಂತ ಹೇಳಿದ್ರಲ್ಲ, ನಾವು ನಮ್ಮನ್ನ ಶೋಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಎಷ್ಟೆಲ್ಲ ಕಷ್ಟಪಟ್ಟು ಬಹಳ ದಿನಗಳ ವ್ರತ ಮಾಡಿ ನಾವು ದೇವರ ದರ್ಶನ ಮಾಡುವಾಗ ದೇವರ ಗುಡಿಯ ಮುಂದೆ ಆ ದೇವರ ವಿಗ್ರಹವನ್ನ ನೋಡ್ತಾ ಇರಬೇಕಾದ ನಾವು ನಮಗರಿವಿಲ್ಲದೆ ಕಣ್ಣು ಮುಚ್ಚಿಬಿಡ್ತೇವಲ್ಲ. ನಾವಷ್ಟೆಲ್ಲ ವ್ರತ ನಿಯಮಗಳೆಲ್ಲ ಮಾಡಿದ್ದು ಆ ಆನಂದವನ್ನು ಅನುಭವಿಸಲಿಕ್ಕಾಗಿ. ಆ ಕ್ಷಣದಲ್ಲಿ ಸಿಕ್ಕಿದರೂ ಸಹ ಅಂತಹ ಆನಂದದ ಅನುಭೂತಿಗೆ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಇಂತಹ ಕಲೆಗಳೆಲ್ಲ ಪೂರಕವಾಗಿರುವುದು. ನಮ್ಮ ಮನಸ್ಸನ್ನು, ಈ ಪರಿಸರವನ್ನೆಲ್ಲ ಒಂದೊಳ್ಳೆಯ ಶ್ರುತಿಯಲ್ಲಿ ಮುನ್ನಡೆಸುವಂತಹ ಅವಕಾಶ ಇದಕ್ಕಿದೆ, ಸಾಧ್ಯ ಶಕ್ತಿ ಇದಕ್ಕೆ ಇದೆ. ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣವಾದ ಕಾರಣ ಮನಗೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದ್ದಾರೆ. ಅಂತಹ ಮನಸ್ಸನ್ನ ಬಂಧನದಿಂದ ಬಿಡಿಸಿ
ಮೋಕ್ಷದ ಕಡೆಗೆ ಕೊಂಡೊಯ್ಯಬೇಕು ಅಂತಾದ್ರೆ ಮನಸ್ಸು ಶುದ್ಧೀಕರಣವಾಗಬೇಕು. ಮನಸ್ಸು ಅಂದ್ರೆ ಅದರ ಅಸ್ತಿತ್ವವೇ ವಿಚಾರಗಳಿಂದ, ವಿಷಯಗಳಿಂದ. ವಿಷಯ ಇಲ್ಲ ಅಂದ್ರೆ ಮನಸ್ಸೇ ಇಲ್ಲ. ಅಂತಹ ಮನಸ್ಸನ್ನ ಒಳ್ಳೆಯ ವಿಷಯಗಳಿಂದ ಬೆಳಗಿಸಿದಾಗ ಆ ಒಳ್ಳೆಯ ವಿಷಯ, ಜ್ಞಾನಯುಕ್ತವಾದ ವಿಷಯ, ಅದರ ಆಚೆ ಇನ್ನೊಬ್ಬ ಇದ್ದಾನೆ ಎಂಬುದನ್ನು ನೋಡಬೇಕು ಎಂಬ ಭಾವವನ್ನು ಜಾಗೃತಿ ಮಾಡುತ್ತದೆ. ಆಗ ತಾನು ಆತ್ಮ ಎಂಬ ಅರಿವಾಗುತ್ತದೆ. ಅಂತಹ ಅರಿವನ್ನು ಜಾಗೃತಿ ಮಾಡುವಲ್ಲಿ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕಾದ್ದು ನಮ್ಮಂತಹ ಸಹೃದಯಿಗಳು. ನಾವೆಲ್ಲ ಅಂತಹ ಸುಂದರ ಪರಿಸರ ನಿರ್ಮಾಣ ಮಾಡಬೇಕು. ಧರ್ಮ 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 ಅಂತ ಹೇಳ್ತೇವೆ. ಏನು ಧರ್ಮ ಅಂದರೆ ನಮಗೆ ಅನೇಕ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದೀವಿ. ಒಳ್ಳೆಯದೆಲ್ಲ ಧರ್ಮ, ಕೆಟ್ಟದ್ದೆಲ್ಲ ಧರ್ಮ. ಸ್ವರ್ಗಕ್ಕೆ ಹೋಗುವ ಕೆಲಸ ಧರ್ಮ, ನರಕಕ್ಕೆ ಹೋಗುವ ಕೆಲಸ ಅಧರ್ಮ. ಒಬ್ಬನನ್ನು ಪೀಡಿಸುವುದು ಅಧರ್ಮ, ಒಬ್ಬನನ್ನು ಸಂತೋಷಪಡಿಸುವುದು, ಪರೋಪಕಾರ ಮಾಡುವುದು ಧರ್ಮ. ಭಾರತೀಯ ಸಂಸ್ಕೃತಿ ಇನ್ನೂ ಮುಂದೆ ಹೋಗಿ ಯಾವುದೇ ಕಾರ್ಯ ನಾವು ಮಾಡುವಂಥದ್ದು ಹೇಗಿರಬೇಕು ಅಂತ ಹೇಳ್ತಾರೆ. ಯಾವ ಕಣ್ಣು ಈ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಕಣ್ಣನ್ನು ನಿರ್ಮಾಣ ಮಾಡುವುದು ಧರ್ಮ. ವಿವಿಧತೆಯಲ್ಲಿ ಏಕತೆಯನ್ನು ಕೇಳುವಂತಹ ವಿಚಾರಗಳನ್ನು ಶ್ರವಣ ಮಾಡುವಂತಹ ಕಿವಿಯನ್ನುಂಟು ಮಾಡುವುದು ಕರ್ಮ ಧರ್ಮ. ವಿವಿಧತೆಯಲ್ಲಿ ಏಕತೆಯನ್ನು ಉಂಟು ಮಾಡುವ, ಸಾಮರಸ್ಯವನ್ನು ಉಂಟು ಮಾಡುವ ಅಂತಹ ಭಾವವೇ ಅಂತಹ ಹೃದಯವನ್ನು ನಿರ್ಮಾಣ ಮಾಡುವುದು ಧರ್ಮ. ಹಾಗಾಗಿ ಅಂತಹ ಧರ್ಮ ಕಾರ್ಯವನ್ನು ಮಾಡಬೇಕು ಅಂತಾದ್ರೆ ನಾವೆಲ್ಲರೂ ಒಳ್ಳೆಯವರಾಗಬೇಕು. ಯೋಗೀಶ್ ಶರ್ಮಾ ಅವರು ಇಲ್ಲಿ ಮಾತಿನಲ್ಲಿ ಯೋಗೇಶ್ ಅಂತಲೂ ಹೇಳಿದ್ರು. ಯೋಗೀಶ ಮತ್ತು ಯೋಗೇಶ ಅರ್ಥ ವ್ಯತ್ಯಾಸ ಇದೆ. ಯೋಗೀಶ ಅಂದ್ರೆ ಯೋಗಿಗಳಿಗೆ ಈಶ, ಆದರೆ ಯೋಗೇಶ ಅಂದ್ರೆ ಯೋಗಕ್ಕೆ ಈಶ. ಅವರು ಎರಡು ವಿಷಯದಲ್ಲಿ ಅನ್ವರ್ಥರೆ. ಹಾಗಾಗಿ ಈ ಊರೊಳಗೆ ಒಂದು ಒಳ್ಳೆಯ ಯೋಗವನ್ನ ಕಲ್ಪಿಸಿದ್ದೀರಿ. ಬಹಳ ಸಂತೋಷವೆಂದರೆ ನಮ್ಮ ಊರಲ್ಲಿ ಒಂದು ಮೌನವಾದಂತಹ ಕೃಷಿಯಲ್ಲಿ ಕ್ರಾಂತಿ ಮಾಡಿದ ನಮ್ಮ ಸತ್ಯನಾರಾಯಣ ಅವರನ್ನ ಗುರುತಿಸಿದ್ದು. ಹುಟ್ಟೂರಲ್ಲೆಲ್ಲ ಗುರುತಿಸುವಂತೆ ನಮ್ಮ ಮಾನ್ಯ ಸರ್ಕಾರ ಅವರನ್ನು ಆ ಮಟ್ಟಕ್ಕೆ ಏರಿಸಿದ್ದಾರೆ. ಅವರು ಒಂದು ತಪಸ್ವಿಗಳೇ. ಹಾಗೆ ನಮ್ಮ ಇಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ತಾಂತ್ರಿಕ ಕರ್ಮಗಳಲ್ಲಿ ದೊಡ್ಡ ಕ್ರಾಂತಿ ಮಾಡುವವರು ಮುಲ್ಲಪಳ್ಳಿಯವರಾದರೆ, ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಯೋಗೀಶ್ ಶರ್ಮರಿದ್ದರೆ, ಕೃಷಿ ಕ್ಷೇತ್ರದಲ್ಲಿ ನಮ್ಮ ಸತ್ಯನಾರಾಯಣ ಇದ್ದಾರೆ. ಹಾಗೆ ಒಂದು ತ್ರಿವೇಣಿ ಸಂಗಮ ಬಹಳ ರೀತಿಯಲ್ಲಿದೆ. ಯೋಗದಲ್ಲಿ ಇದ್ದಾರೆ, ಕಲೆಗಳಲ್ಲಿ ಇದ್ದಾರೆ. ಹಾಗಾಗಿ ಇದು ನಿಜವಾಗಿ ವಿಕ್ರಮಾದಿತ್ಯನ ಸಿಂಹಾಸನಕ್ಕೆ ವಿಶೇಷ ಸಾಮರ್ಥ್ಯ. ಅಲ್ಲಿ ಕುಳಿತವ ತಾನು ಕೊಟ್ಟಂತಹ ತೀರ್ಪು ಎಲ್ಲ ನಡೆಯುತ್ತದೆ, ಅವ ಹೇಳಿದ್ದನ್ನು ಅನುಸರಿಸುತ್ತಿತ್ತು ಅಂತ. ಅದೇ ರೀತಿಯಲ್ಲಿ ಒಳ್ಳೆಯ ಭೂಮಿ ಒಳ್ಳೆಯದನ್ನೇ ಮಾತಾಡಿಸ್ತದೆ, ಒಳ್ಳೆಯದನ್ನೇ ಮಾಡಿಸ್ತದೆ. ಅಂತಹ ಮಹಾಭೂಮಿಯಾಗಿ, ಪುಣ್ಯಭೂಮಿಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ. ಆ ಮೂಲಕ ನಮ್ಮ ಜಿಲ್ಲೆಯೊಳಗೆ ದೊಡ್ಡದಾದಂತಹ ಒಂದು ಕಲೆಯ ಈ ಸಾಧನಾ ಕ್ಷೇತ್ರ ಜಗತ್ತನ್ನು ಗಮನಿಸುವಂತಹ, ಜಗತ್ತೇ ಗಮನಿಸುವಂತಹ ಕ್ಷೇತ್ರವಾಗಿ ಬೆಳಗಲಿ. ಯೋಗೀಶ್ ಶರ್ಮಾ ಅವರು ದೊಡ್ಡ ಕಾರ್ಯವನ್ನು ಕೈಗೆತ್ತಿ, ಅವರು ಸಣ್ಣವರು, ಯೋಗೀಶ್ ಶರ್ಮಾ ಸಣ್ಣವರು, ಆದರೆ ಅವರಿಗೆ ಕೈಗೆತ್ತಿಕೊಂಡಂತಹ ಕಾರ್ಯ ಬಹಳ ದೊಡ್ಡದು. ಹಾಗಾಗಿ ದೊಡ್ಡ ಕಾರ್ಯವನ್ನ ಸಣ್ಣವರು ಕೈಗೆತ್ತಿಕೊಂಡ್ರೆ ಸಣ್ಣವರು ದೊಡ್ಡವರಾಗಿ ಬಿಡ್ತಾರೆ. ಯೋಗೀಶ್ ಶರ್ಮಾ ಅವರು ದೊಡ್ಡದಾಗ್ತಾ ಇದ್ದಾರೆ. ಹಾಗಾಗಿ ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಪೊರಕೆ, ನಾವೆಲ್ಲ ಮನೆಯಲ್ಲಿ ಅಡಗಿಸಿ ಮೂಲೆಯಲ್ಲಿ ಮುಚ್ಚಿಡುವಂತಹ ವಸ್ತು ಪೊರಕೆ, ಇಡ್ಸುಡಿ. ಆದರೆ ಅವರು ಸ್ವಚ್ಛ ಭಾರತ ಅಂತ ನಮ್ಮ ಪ್ರಧಾನಮಂತ್ರಿಯವರು ಇಡ್ಸುಡಿ ಹಿಡಿದು ಗುಡಿಸಿದ ಕಾರಣಕ್ಕೆ ದೊಡ್ಡ ದೊಡ್ಡ ಸಿನಿಮಾ ನಟರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮೂಲೆಯಲ್ಲಿ ಅಡಗಿಸಿಡುವಂತ, ನಾಚಿಕೆ ಪಡುವಂತ ಆ ಪೊರಕೆಯನ್ನು ಹಿಡಿದು ಗುಡಿಸ್ಲಿಕ್ಕೆ ಪೊರಕೆಗೆ ಏನೊಂದು ಬೆಲೆ ಬಂತು ನೋಡಿ. ಅದೇ ರೀತಿಯಲ್ಲಿ ದೊಡ್ಡವರು ಸಣ್ಣ ಕೆಲಸವನ್ನು ಮಾಡಿ ಸಣ್ಣ ಕೆಲಸಕ್ಕೆ ಮಹತ್ವವನ್ನು ಕೊಡ್ತಾರೆ ನೋಡಿ. ಇವರಿಗೆ ಪದ್ಮ ಪ್ರಶಸ್ತಿ ಬಂದದ್ದು ಕೃಷಿಗೆ ಇನ್ನಷ್ಟು ಮಹತ್ವ ಇದೆ ಎಂಬುದನ್ನು ಗೊತ್ತಾಯಿತು ಮಾತ್ರ ಅಲ್ಲ, ಅದಕ್ಕೋಸ್ಕರ ಶ್ರಮ ಪಡುವವರಿಗೆ ಒಂದು ಪ್ರೇರಣೆ ಆಯಿತು. ಹಾಗಾಗಿ ಮತ್ತೆ ಸಣ್ಣವರು ದೊಡ್ಡ ಕೆಲಸವನ್ನು ಮಾಡಬೇಕು, ಆಗ ಸಣ್ಣವರು ದೊಡ್ಡವರಾಗಿ ಬಿಡ್ತೇವೆ. ಹಾಗಾಗಿ ಇದು ಅಂತಹ ಒಂದು ಒಳ್ಳೆಯ ಮಾದರಿ ಕಾರ್ಯಕ್ರಮ ನಡೆಸುವ ಮೂಲಕ ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಏನು ವೇದಕ್ಕೂ ಯೋಗಕ್ಕೂ ನಾದಕ್ಕೂ ಎಲ್ಲ ಅವಿನಾಭಾವ ಸಂಬಂಧ, ಅಲ್ಲಿ ತ್ರಿವೇಣಿ ಕಲ್ಪನೆ ಕೊಟ್ಟಿದ್ದಾರೆ. ವೇದದಿಂದಲೇ ಎಲ್ಲವೂ ಬಂದದ್ದು. ಇವತ್ತಿನ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲವೇ ವೇದ. ಅಂತಹ ವೇದ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಪ್ರಣವದಿಂದ ವೇದ ಉತ್ಪತ್ತಿಯಾಯಿತು. ಹಾಗೆ ಅಂತಹ ವೇದದಿಂದ ಉತ್ಪತ್ತಿಯಾದೆಲ್ಲ ಇವತ್ತು ನಮ್ಮ ಬದುಕಿನಲ್ಲಿ ನಾವೆಲ್ಲ ಉಪಾಸನೆ ಮಾಡುವಂಥ ಎಲ್ಲ ವಿಧಗಳು. ಹಾಗಾಗಿ ಅಂತಹ ವೇದ ಇವತ್ತು ಜಗತ್ತು ಎಷ್ಟು ವಿಜ್ಞಾನದಲ್ಲಿ ಮುಂದುವರೆದಿದ್ರು ಆ ವಿಜ್ಞಾನಕ್ಕೆ ಬುನಾದಿಯೇ ವೇದ. ವೇದದ ಪಾದದ ಬಳಿಗೆ ಇವತ್ತಿನ ವಿಜ್ಞಾನ ಮುಟ್ಟಿಲ್ಲ ಅಂದ್ರೆ
ನಮ್ಮ ಪ್ರಾಚೀನ ಋಷಿಮುನಿಗಳು ಎಷ್ಟು ದೊಡ್ಡ ವಿಜ್ಞಾನಿಗಳಾಗಿದ್ದರು. ಹಾಗಾಗಿ ಅವರು ಈಗಿನ ಹಾಗೆ ಸ್ಯಾಟಲೈಟ್ಗಳನ್ನು ಬಳಸಿಯೋ ಯಾವುದೋ ಉಪಕರಣಗಳನ್ನು ಬಳಸಿಯೋ ವಿಮಾನವನ್ನು ಹಾರಿಸಲೂ ಇಲ್ಲ, ಜಗತ್ತನ್ನು ನೋಡಲೂ ಇಲ್ಲ. ಅವರು ಎಲ್ಲ ತಪಸ್ಸಿನಿಂದ ಎಲ್ಲವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂಗೀತ ಶಾಸ್ತ್ರ ಇರಬಹುದು, ಜ್ಯೋತಿಷ್ ಶಾಸ್ತ್ರ ಇರಬಹುದು, ಅಥವಾ ಇನ್ಯಾವುದೇ ನಮ್ಮ ಪುರಾಣಗಳೆಲ್ಲೂ ಅದರಿಂದ ಬಂದಂತಹದ್ದು. ಅಂತಹ ವೇದ ಮಾತೆಯನ್ನು ಉಳಿಸುವುದಂದ್ರೆ ತಾಯಿ ಭಾರತಿಯನ್ನು ಉಳಿಸುವುದು. ಈ ನಿಟ್ಟಿನಲ್ಲಿ ಭಾರತ ಮಾತೆಯನ್ನ ಈ ಕಾಲ ಅತ್ಯಂತ ಸೂಕ್ತ ಕಾಲ, ವಿಶಿಷ್ಟ ಕಾಲ. ನಾವೆಲ್ಲ ನಮ್ಮ ಹಿಂದೆ ಇದ್ದ ಅಪಮಾನಗಳೆಲ್ಲ ತೊಲಗಿ ಸ್ವಾಭಿಮಾನ ಜಾಗೃತಿಯಾಗುವ ಕಾಲವಾದ್ದರಿಂದ ಹಿಂದೂಗಳಾದ ನಾವೆಲ್ಲರೂ, ಸನಾತನೀಯರಾದ ನಾವೆಲ್ಲರೂ ಈ ಧರ್ಮದ ಮೌಲ್ಯವನ್ನು ಅರಿಯಬೇಕು ಮಾತ್ರವಲ್ಲ, ಹಿಂದೂಗಳಿಗೆ ಅರಿವಾಗುವಂತೆ ಮಾಡಬೇಕು ಮಾತ್ರವಲ್ಲ, ಆ ಮೂಲಕ ಜಗತ್ ಕಲ್ಯಾಣದ ಕಾರ್ಯಕ್ಕಾಗಿ ಪ್ರವೃತ್ತರಾಗುವಂತಹ, ಜಾಗೃತರಾಗುವಂತಹ ನಿಟ್ಟಿನಲ್ಲಿಯೂ ಶ್ರಮಪಡುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಒಂದು ಪೂರ್ಣವಾಗಲಿ. ನಮ್ಮಲ್ಲಿ ರಾಜಕಾರಣಿಗಳಲ್ಲಿ ಎಲ್ಲ ಮನವಿ ಇಡುವಂತದ್ದುಂಟು. ಬಹುಶಃ ನಮ್ಮಲ್ಲಿ ಅಂಥದ್ದೇನೋ ಅಪೇಕ್ಷೆ ಗಮನಿಸಿಕೊಂಡಿದ್ದಾರೆ ಅಂತ ಅನಿಸ್ತದೆ. ಈ ನಿಟ್ಟಿನಲ್ಲಿ ಅವರ ಅಪೇಕ್ಷೆ ಅದು ದೈವಿಕವಾದಂತಹ ಸಂಕಲ್ಪಕ್ಕೆ ಶಕ್ತಿ ತುಂಬುವಂತಹ ಅಪೇಕ್ಷೆಯಾಗಿ ಇಲ್ಲಿನ ಮುಂದಿನ ವರ್ಷದ ಕಾರ್ಯಕ್ರಮ ಏನು ನವರಾತ್ರಿ ಅಂತ ಹೇಳಿದ್ರು, ಆ ನವರಾತ್ರಿಯ ಸಂದರ್ಭದಲ್ಲಿ ಅದೆಲ್ಲ ಸಾಕಾರಗೊಳ್ಳಲು ಜಗನ್ಮಾತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇವೆ. ಇವತ್ತು ನಡೆಯುವಂತಹ ಶ್ರೀಚಕ್ರ ಪೂಜೆ ಅದೊಂದು ಯಂತ್ರ, ದಿವ್ಯ ಯಂತ್ರ. ಅದರ ಸುತ್ತಮುತ್ತಲಿದ್ದುಕೊಂಡು ನಮ್ಮ ತಂತ್ರಿಯವರ ಮಂತ್ರದ ಜೊತೆಗೆ ಉಳಿದವೆಲ್ಲ ಸಂಗೀತದ ಹಿಮ್ಮೇಳಗಳೆಲ್ಲ ಸೇರಿಕೊಂಡು ಅದು ವಿಶೇಷವಾಗಿ ಜಗತ್ತಿಗೆ ಕಲ್ಯಾಣವಾಗುವಂತಹ ಒಳ್ಳೆಯ ಒಂದು ಕಂಪನ ಹೊರಡಲಿಕ್ಕೆ ಇರುವಂತಹದ್ದು. ಹಾಗಾಗಿ ಅಂತಹ ವಿಶಿಷ್ಟವಾದಂತಹ ಪೂಜೆ ಎಲ್ಲೋ ಒಮ್ಮೊಮ್ಮೆ ಅಪರೂಪಕ್ಕೆ ಮಾಡುವಂತಹದ್ದು. ಇಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಅಂದ್ರೆ ಈ ಭೂಮಿ ಜಗನ್ಮಾತೆಯಿಂದ ಬಹಳ ವಿಶೇಷವಾಗಿ ಬೆಳಗಿದ ಭೂಮಿ, ಆಕೆ ಬೆಳಗಿಸುವ ಭೂಮಿ, ಅದು ಹಾಗೆಯೇ ಆಗಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ಕೃಷ್ಣ